ದಿನಾಂಕ 5/3/26 ಸಂಜಯ್ ಗಾಂಧಿ ನಡೆಯತಕ್ಕಂಥ ಮಹಾಸಭೆಯಲ್ಲಿ ಭೋವಿ ಜನಾಂಗದ ಸಭೆಯಲ್ಲಿ, ಮಹಾಸಭೆಯಲ್ಲ ಸಭೆಯಲ್ಲಿ, ನಮ್ಮ ಜನಾಂಗದ ಹಿರಿಯ ಮುಖಂಡರು, ಭೋವಿ ಜನಾಂಗದ ಹಿರಿಯರಾಗಿರ್ತಕ್ಕಂಥ ಎಮ್ನಾನ್ ಸ್ವಾಮಿನವರು ಒಂದು ಆರೋಪ ನಮ್ಮ ಮೇಲೆ ಮಾಡಿದ್ದಾರೆ. ನಮ್ಮ ಸಂಘ ಆಥರೈಸೇಷನ್ ಸಂಘ ಅಂತ ಹೇಳಿ ಅವ್ರದ್ದು ನಮ್ಮದು ಅನಾಥರೈಸ್ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ. ಇದು ಸುಳ್ಳು. ಯಾಕಂದರೆ ನಮ್ಮ ಸಂಘ ಇದರಲ್ಲಿ ಆಥರೈಸೇಷನ್ ಸಂಘ. ನೀವು ಪಾಂಪ್ಲೆಟ್ನಲ್ಲಿ ಏನು ಹಾಕಿದ್ದೀರಿ, ಕೋಲಾರ ಜಿಲ್ಲಾ ಭೋವಿ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹಾಕಿದ್ದೀರಿ. ಇಲ್ಲಿ ನನ್ನ ಬ್ಯಾನರ್ನಲ್ಲಿ ಬಂಗಾರಪೇಟೆ ತಾಲೂಕು ಭೋವಿ ಸಂಘ ಅಂತ ಹೇಳಿದ್ದೀರಿ. ಇದು ಸಮಂಜಸ್ವ. ನೀವು ಹಿರಿಯರು ಮುಖಂಡರಾಗಿರ್ತಕ್ಕಂಥ ನೀವು ನಮ್ಮನ್ನು ಕರೆಸಿ ಈ ಸಭೆಗೆ ಮೊದಲು ನೋಡ್ರಪ್ಪ, ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಈ ತಾಲೂಕಿನಲ್ಲಿ 2 ಸಂಘಗಳಾಗೋದು ಸರಿ ಇಲ್ಲ, ನೀವು ಒಂದು ದಾರಿಯಲ್ಲಿ ಹೋಗಿಂತ ನೀವು ಬುದ್ಧಿ ಹೇಳೋದು ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆ ವೇದಿಕೆಯಲ್ಲಿ ನೀವು ಈ ರೀತಿ ಮಾತಾಡಿರ್ತಕ್ಕಂಥದ್ದು ಅರ್ಥವಿರೋದಿಲ್ಲ ಅಂತ ಹೇಳ್ಬಿಟ್ಟು ಹಿರಿಯ ಮುಖಂಡರು ನಾನು ಮನವಿ ಮಾಡ್ಕೊತ, ಏನು ಇವತ್ತು ನಿನ್ನೆ ನಡೆದಿರ್ತಕ್ಕಂಥ ಸಂಘಟನೆ ದಾರಿ ತಪ್ಪಿಸಿ ಹಳ್ಳಿ ಸುತ್ತಾಡಿ ಮನೆಗೂ ಪಾಂಪ್ಲೆಟ್ ಕೊಟ್ಟು 500 ಜನ ಸೇರಿಸಿರ್ತಕ್ಕಂಥವರು ಬರೀ 85 ಜನಕ್ಕೆ ತೃಪ್ತಿ ಪಟ್ಕೊಂಡು ಆ ವೇದಿಕೆಯಲ್ಲಿ ಮಾತಾಡಿರ್ತಕ್ಕಂಥ 25 ಜನ ಮುಖಂಡರು ಸಂಘಟನೆ ಒಡೆಯೋ ಕೆಲಸ ಮಾಡಿದ್ದಾರೆ. ನಮ್ಮನ್ನು ಒಂದು ದಾರಿಗೆ ಮಾಡೋಕ್ಕೆ ಕೆಲಸ ಇವರು ಮಾಡಲಿಲ್ಲ ಅಂತಕ್ಕಂಥ ಆರೋಪವನ್ನು ನಾನು ನೇರವಾಗಿ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಾನು ಏನು ನಮ್ಮ ಶೆಡ್ನಲ್ಲಿ 20 ದಿವಸದ ಹಿಂದುಗಡೆ ಕಾನೂನುಬದ್ಧವಾಗಿ ಹಳ್ಳಿ ಸುತ್ತಾಡಿ ಜನಾಭಿಪ್ರಾಯ ಪಡೆದು ಈ ತಾಲ್ಲೂಕಿನಲ್ಲಿ ಹಿರಿಯರು ನಮ್ಮ ಭೋವಿ ಜನಾಂಗದ ಹಿತದೃಷ್ಟಿಗಾಗಿ ಸಂಘಟನೆ ನಾನು ಮಾಡಿದ್ದೀನಿ. ಯಾವತ್ತೂ ನಾನು ಕೋಲಾರವ್ರನ್ನಾಗಲಿ ಮುಳಬಾಗ್ಲವ್ರನ್ನ ಕರ್ಕೊಂಬಂದು ನಾನು ಇಲ್ಲಿ ಸಂಘಟನೆಯಲ್ಲೇ ಅನೌನ್ಸ್ ಮಾಡಿಲ್ಲ, ನಾನೇ ಮಾಡಿದ್ದೀನಿ. ಯಾಕಂದ್ರೆ ನಾನೊಬ್ಬ ಇಲ್ಲಿ ಮುಖಂಡನಾಗಿರೋದ್ರಿಂದ ನಾನು ಇಲ್ಲಿ ಅನೌನ್ಸ್ ಮಾಡಿದ್ದೀನಿ. ಆದರೆ ನೀವು ಮಾಡಿರೋದು ಪ್ರತಿಯೊಂದು ಬಾರಿ ಇಲ್ಲ ಸಿ ವಿ ಗೋಪಾಲ್ ಮುಳಬಾಗ್ಲಿಂದ ಬರಬೇಕು, ಶ್ರೀಕೃಷ್ಣ ಕೋಲಾರಿಂದ ಬರಬೇಕು, ಅವರು ಅನೌನ್ಸ್ ಮಾಡತಕ್ಕಂಥ ಅವಕಾಶ ಅವ್ರಿಗಿಲ್ಲಿ ಇಲ್ಲ. ಈ ಒಂದು ಜನಾಂಗವನ್ನು 2 ಮಾಡ್ತಾ ಇರ್ತಕ್ಕಂಥ ನಿಮ್ಗೆ ಇವತ್ತು ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಈ ರೀತಿ ಆರೋಪಗಳು ಬಿಟ್ಟು ಜನಾಂಗದ ಕ್ಷೇಮಕ್ಕಾಗಿ, ನಮ್ಮ ಜನಾಂಗದ ಅಭಿವೃದ್ಧಿಗಾಗಿ ಕ್ಷಮಿಸ್ತಕ್ಕಂಥ ಕಾರ್ಯಕ್ರಮಗಳು ನೀವು ಮಾಡಿದ್ರೆ ಒಳ್ಳೆಯದು. ನಾನಂತೂ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ನಮ್ಮ ಜನಾಂಗದ ಹಿರಿಯ ಮುಖಂಡರು ಮಾನ್ಯ ಮಾಜಿ ಶಾಸಕರಾದ ನಾರಾಯಣ ಸ್ವಾಮಿಯವರು 2 ಬಾರಿ 2 ನಿಗಮಗಳ ಅಧ್ಯಕ್ಷರಾಗಿ 4 ಬಾರಿ ನಮ್ಮ ಜನಾಂಗವನ್ನು ಪ್ರತಿನಿಧಿಸಿ ಈ ಜಿಲ್ಲೆಯಲ್ಲಿ ನೀವೇ ಹೇಳ್ತಾ ಇದ್ದೀರಿ ನಮ್ಮ ಜನಾಂಗ ಜಾಸ್ತಿ ಜನಸಂಖ್ಯೆ ಇರೋದರಿಂದ ನಮಗೆಲ್ಲ ಅವಕಾಶ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಿ. ಆದರೆ ನೀವು ಈ ಜನಾಂಗಕ್ಕಾಗಿ 4 ಬಾರಿ ಶಾಸಕರಾಗಿರ್ತಕ್ಕಂಥ ನಿಮ್ಮ ಕೊಡುಗೆ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಈಗ ನನ್ನ ವೇದಿಕೆಯಲ್ಲಿ ನೀವು ಹಿರಿಯರಾಗಿ ನಮ್ಮನ್ನು ಕರೆಸಿ ಮಾತಾಡೋದು ಬಿಟ್ಟು ಇದು ಸಂಘನ ವಿಭಾಗ ಮಾಡೋ ವ್ಯವಸ್ಥೆ ಮಾಡ್ತಾ ಇರೋದು ಸರಿ ಇಲ್ಲ. ದಯವಿಟ್ಟು ಇನ್ನಾದರೂ ಹಿರಿಯರಾಗಿ ನೀವು ಇದನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೋರ್ತಾ ಇದ್ದೀನಿ. 2ನೇ ಸಂಘನ ಉದ್ದೇಶಿಸಿದ್ದೀರಿ, ಯಾವಾಗಿ ಈ ಸಂಘಟನೆಯನ್ನು ನೀವು ಮಾಡ್ತಾ ಇದ್ದೀರಿ, ಈ ಜನಾಂಗದ ಭೋವಿ ಜನಾಂಗದ ಯಾವ ಹಿತಕ್ಕಾಗಿ ನೀವು ಇದನ್ನು ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಕೂಡ ಇದು ಉದ್ಭವ ಆಗ್ತಾ ಇದೆ. ನೀವು ಉತ್ತರ ಕೊಡಬೇಕಾಗುತ್ತೆ. ನೋಡಿದ್ರಿ ನನ್ನ ಸಂಘ ಆಥರೈಸೇಷನ್ ಇಲ್ವೋ, ನಾನು ಎಷ್ಟು ವರ್ಷದಿಂದ ಈ ತಾಲೂಕಿನಲ್ಲಿ ಸಂಘಟನೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿದೆಯೇ ಇಲ್ವೋ, ನಾನು ಎಲ್ಲಿ ಒಡೆಯೋ ಕೆಲಸ ಮಾಡಿದ್ದೀನಿ, ನಾನು ಎಲ್ಲರನ್ನೂ ಹೇಳ್ಕೊಂಡೇ ಬಂದಿದ್ದೀನಿ, ಇದುವರೆಗೂ ಮುಂದೇನೂ ಹೇಳ್ಕೊಂಡು ಹೋಗ್ತೀನಿ. ನಮ್ಮ ಪ್ರತಿನಿಧಿ MP ಮಲ್ಲೇಶ್ ಬಾಬು ಒಬ್ಬರು ಇರೋದು. ಇವತ್ತು ಅವರ ಗಮನಕ್ಕೂ ಬಾರದಿರ ಈ ತಾಲೂಕಿನಲ್ಲಿ ನೀವು ಸಂಘಟನೆ ಮಾಡ್ತಾ ಇದ್ದೀರಿ. ಬರೀ ಬಂಗಾರಪೇಟೆ ತಾಲೂಕಿನಲ್ಲಿ ಬೇರೆ ತಾಲೂಕಿನಿಂದ ಬಂದು ಸಂಘಟನೆ ಮಾಡೋದ್ರ ಉದ್ದೇಶವಾದರೆ ಏನು, ಇದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ. ನೀವೆಲ್ಲ ಇಲ್ಲಿ ಬಂದು ಏನಾದರೂ ನಾಯಕರಾಗಬೇಕಾ? ಸಿ ವಿ ಗೋಪಾಲ್ನವರೇ, ಶ್ರೀಕೃಷ್ಣ ಅವರೇ, LG ಮುನ್ರಾಜ್ ಅವರೇ, ನೀವು ನಾಯಕರಾಗಬೇಕಾ? ಇಲ್ಲಿ ಯಾಕೆ ಇಲ್ಲವ ನಾವು ನಾಯಕರು ಹೇಳಿ.